ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಲ್ಪ ಕೋಲ್ಡ್ ಇರೋದ್ರಿಂದ ವಾಯ್ಸ್ ಸ್ವಲ್ಪ ವೇರಿಯೇಷನ್ ಇರುತ್ತೆ, ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಸ್ ಯೂಶುವಲ್ ಬೆಳಗ್ಗೆ ಎದ್ದಿದ ತಕ್ಷಣ ಬಾಗಿಲು ತೊಳೆಯೋ ಕೆಲಸ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಬಾಗಿಲ ಹತ್ರ ಎಲ್ಲ ಕ್ಲೀನ್ ಮಾಡಿಕೊಂಡು ಬಾಗಿಲನ್ನೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಟು, ಹಾಗೆಯೇ ತುಳಸಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು, ತುಳಸಿ ಗಿಡಕ್ಕೆಲ್ಲ ನೀರು ಹಾಕಿ ಒಳಗಡೆ ಒಂದು ಓದ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಬಟ್ ಓದ್ಕೊಳ್ಳೋದಕ್ಕೆ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ, ಯಾಕಂದರೆ ನನಗೆ ಅಸೈನ್ಮೆಂಟ್ಸ್ ಕೊಟ್ಟಿದ್ದಾರೆ. ಸೊ ಅದನ್ನು ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಕ್ವಶನ್ಸ್ಗೆ ಆನ್ಸರ್ನ ಸರ್ಚ್ ಮಾಡ್ತಾ ಇದ್ದೀನಿ. ಫೈನಲಿ ಅಸೈನ್ಮೆಂಟ್ಸ್ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೂ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ. ಯಾಕೆ ಅಂದರೆ ಇದೇ ಫಸ್ಟ್ ಟೈಮ್ ನಾನು ಕರೆಸ್ಪಾಂಡೆನ್ಸ್ ಎಜುಕೇಷನ್ನ ತೊಗೊಂಡಿರೋದು. ಸೊ ಅವರು ಒಂದಷ್ಟು ರೂಲ್ಸ್ನ ಹೇಳಿದ್ದಾರೆ ಅಸೈನ್ಮೆಂಟ್ಸ್ ಬರೆಯೋದಕ್ಕೆ. ಮಿನಿಮಮ್ ಇಷ್ಟು ಪೇಜ್ ಇರಬೇಕು ಅಂತ ಎಲ್ಲ ಗೊತ್ತಿಲ್ಲ, ಅಷ್ಟೊಂದು ಪೇಜಸ್ ಬರೆಯೋಕ್ಕಾಗತ್ತಾ ಅಂತ. ಸೊ ನಾನು ಇವತ್ತೇ ಫಸ್ಟ್ ಟೈಮ್ ಅಸೈನ್ಮೆಂಟ್ಸ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿರೋದು. ಒಂದಷ್ಟು ಕನ್ಫ್ಯೂಷನ್ಸ್, ಒಂದಷ್ಟು ಡೌಟಲ್ಲೇ ಸ್ಟಾರ್ಟ್ ಮಾಡಿದ್ದೀನಿ. ಐ ಥಿಂಕ್ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ಒಂದಷ್ಟು ಕ್ಲಾರಿಟಿ ಅಂತೂ ನನಗೆ ಸಿಕ್ಕಿರುತ್ತೆ. ಬೆಳಗಿನ ಜಾವ ಅಂತೂ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನೋಡಿ, ಆಲ್ರೆಡಿ 6:43 ಆಗೋಗಿದೆ. ಸೊ ನಾನು ಆಫೀಸಿಗೆ ಬೇರೆ ರೆಡಿ ಆಗಬೇಕು, ಹಾಗೆಯೇ ಮನೆ ಕೆಲಸಗಳ್ನೂ ಕಂಪ್ಲೀಟ್ ಮಾಡ್ಕೊಬೇಕು. ಅದರಲ್ಲಿ ಈ ವೆದರ್ ಬೇರೆ ನಮ್ಮ ಹೆಲ್ತ್ ಕೂಡ ನಮಗೆ ಸಪೋರ್ಟ್ ಮಾಡಲ್ಲ ಈ ಟೈಮಲ್ಲಿ. ಸೊ ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗಿತ್ತಂತ ಹೇಳಿ ಶುಂಠಿ ಕಾಫಿನ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಪಕ್ಕದಲ್ಲಿ ರಾತ್ರಿದು ಸ್ವಲ್ಪ ಸಾಂಬಾರು ಮಿಕ್ಕಿತ್ತು, ಸೊ ಅದನ್ನು ಸ್ವಲ್ಪ ಬಿಸಿಗಿಟ್ಟಿದ್ದೀನಿ. ಹಾಗೆಯೇ ಶುಕ್ರವಾರದ ಪೂಜೆ ಮಾಡಬೇಕಾಗಿರೋದ್ರಿಂದ ಸ್ಟವ್ವು ಮತ್ತು ಶೆಲ್ಫ್ಗಳೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಶುಂಠಿ ಕಾಫಿನ ಮಾಡ್ಕೊಂಡು ಕುಡಿದು ನೆಕ್ಸ್ಟು ನೆಲ ತೊಳಿಬೇಕಂತ ಹೇಳಿ ಕಸ ಗುಡಿಸ್ಕೊಳ್ತಾ ಇದ್ದೀನಿ. ಗೊತ್ತಲ್ಲ, ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು. ನಾವು ಊರಿಂದ ಬೆಂಗಳೂರಿಗೆ ಬಂದು ಬ್ಯಾಚುಲರ್ಸ್ ರೂಮಲ್ಲಿದ್ದರೂ ಕೂಡ ಪೂಜೆ ಎಲ್ಲ ನಾವು ಮಾಡೇ ಮಾಡ್ತೀವಿ. ಸೊ ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ಪಾತ್ರೆ ಇತ್ತು, ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಪಾತ್ರೆ ಎಲ್ಲ ತೊಳೆದಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಟಿಫನ್ ಮಾಡ್ಕೋಬೇಕಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಆಲ್ರೆಡಿ ತುಂಬ ಟೈಮ್ ಆಗೋಗಿರೋದ್ರಿಂದ ಟಿಫನ್ ಏನೂ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಗೊತ್ತಾಗಿ ಸ್ನಾನಕ್ಕೆ ಹೋಗಬೇಕಾದ್ರೆ ಗಂಜಿ ಏನಾದರೂ ಮಾಡಿಕೊಂಡು ಕುಡಿದು ಹೋಗೋಣ ಅಂತ ಡಿಸೈಡ್ ಮಾಡಿ ರಾಗಿ ಹಿಟ್ಟನ್ನ ನೆನೆಯೋದಕ್ಕೆ ಹಾಕಿ ಹೋಗಿದ್ದೆ. ರಾಗಿ ಗಂಜಿನ ಮಾಡ್ಕೊಳ್ಳೋದು ತುಂಬ ಈಸಿ. ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ, ನಮಗೆ ಎಷ್ಟು ಗ್ಲಾಸ್ ಬೇಕೋ ಅಷ್ಟು ಗ್ಲಾಸ್ ನೀರು ಹಾಕಿ, ಹಾಗೆಯೇ ಚೂರು ಉಪ್ಪು ಹಾಕಬೇಕು. ಆ ನೀರು ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡಬೇಕು. ಇನ್ನೇನು ನೀರು ಸ್ವಲ್ಪ ಹೊಗೆ ಬರ್ತಾ ಇದೆ ಅಥವಾ ಸ್ವಲ್ಪ ಬಿಸಿ ಆಗಿದೆ ಅಂತ ಅನ್ನಿಸ್ದಾಗ ನಾವೇನು ನೆನೆ ಹಾಕಿರ್ತೀವಲ್ವ ರಾಗಿ ಹಿಟ್ಟು, ಅದರಲ್ಲಿ ಬಿಳಿ ಅಂಶ ಮಾತ್ರ ಮೇಲೆ ಬಂದಿರುತ್ತೆ. ಅಂದರೆ ಅದರಲ್ಲಿ ಗಟ್ಟಿ ಅಂಶ ಏನಿರುತ್ತೆ ಅದೆಲ್ಲ ಕೆಳಗಡೆ ಹೋಗಿರುತ್ತೆ. ಬಿಳಿ ಹಾಲಿನ ಥರ ಬಿಳಿ ಅಂಶ ಮಾತ್ರ ಮೇಲೆ ಇರುತ್ತೆ, ಅದನ್ನು ಮಾತ್ರ ಹಾಕಬೇಕು. ನಾನಿಲ್ಲಿ ಇಬ್ಬರಿಗೆ ಗಂಜಿನ ಮಾಡ್ತಾ ಇದ್ದೀನಿ. ಸೊ ಗಂಜಿ ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳಿ ಅದಕ್ಕಿಂತ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಮೇಲೆ ಬಂದಿದ್ದ ಅಂಶ ಮಾತ್ರ ನಾನು ಹಾಕ್ತಾ ಇದ್ದೀನಿ. ಸಾರಿ, ಆ್ಯಕ್ಚುಲಿ ನಾನು ಅವಾಗಿಂದ ರಾಗಿ ಗಂಜಿ ಅಂತಲೇ ಅಂತ ಇದ್ದೀನಿ. ಸೊ ನಮ್ಮ ಕಡೆ ಇದನ್ನು ರಾಗಿ ಗಂಜಿ ಅಂತಲೂ ಅಂತಾರೆ, ರಾಗಿ ಅಂಬಲಿ ಅಂತಲೂ ಕೂಡ ಅಂತಾರೆ. ಸೊ ಆಲ್ಮೋಸ್ಟ್ ತುಂಬ ಜನ ರಾಗಿ ಅಂಬಲಿ ಅಂತಲೇ ಅಂತಾರೆ, ಕೆಲವೊಬ್ಬರು ರಾಗಿ ಗಂಜಿ ಅಂತಲೂ ಕೂಡ ಅಂತಾರೆ. ಸೊ ಹಾಗಾಗಿ ನಾನು ಜಾಸ್ತಿ ರಾಗಿ ಗಂಜಿ ಅಂತಲೇ ಅಂತ ಇದ್ದೀನಿ. ಬಟ್ ಎರಡೂ ಸೇಮ್. ಇಲ್ಲಿ ಮಾಡ್ತಿರೋದು ರಾಗಿ ಅಂಬಲಿನೇ. ರಾಗಿ ಹಿಟ್ಟಿನ ತಿಳಿನ ಹಾಕಿ ಆದಮೇಲೆ ಕೈ ಆಡಿಸ್ತಾನೆ ಇರಬೇಕು ಈ ರೀತಿ, ಇಲ್ಲಾಂದರೆ ಗಂಟು ಕಟ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ ಕುಡಿಯೋಕ್ಕದು. ಸೊ ಈ ರೀತಿ ಕೈ ಆಡಿಸ್ತಾ ಇದ್ದರೆ ಗಂಟು ಕಟ್ಟಲ್ಲ, ಹಾಗೆಯೇ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಥಿಕ್ನೆಸ್ ಇದ್ದರೆ ಸಾಕು, ಈ ರೀತಿ ಇದ್ದರೆ ಸಾಕು, ಅದಕ್ಕೆ ಪರ್ಫೆಕ್ಟ್ ಆಗಿದೆ ಅಂತ. ನೆಕ್ಸ್ಟ್ ಇದನ್ನು ಇವಾಗ ಒಂದು ಬೌಲ್ಗೆ ಹಾಕ್ಕೋಬೇಕು. ನಮ್ಮೂರಲ್ಲಿ ಆಗಿದ್ದರೆ ನಮ್ಮಮ್ಮ ಮಜ್ಜಿಗೆ ಮಾಡಿ ಅದನ್ನು ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ ಕೊಡ್ತಿದ್ರು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲಿ ಸದ್ಯಕ್ಕೆ ನನಗೆ ಮಜ್ಜಿಗೆ ಮಾಡ್ಕೊಳ್ಳೋಷ್ಟು ಟೈಮ್ ಇಲ್ಲ ಅಂತ ಹೇಳಿ ಮೊಸರು ಪ್ಯಾಕೆಟ್ ಇತ್ತು, ಆ ಮೊಸರನ್ನೇ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಫೈನಲ್ ನಾನು ಮಾಡಿರೋವಂಥ ರಾಗಿ ಅಂಬಲಿ ನೋಡೋದಕ್ಕೆ ಈ ರೀತಿ ಇದೆ. ನಮಗೆ ಯಾವಾಗೆಲ್ಲ ಟಿಫನ್ನ ರೆಡಿ ಮಾಡೋದಕ್ಕೆ ಟೈಮ್ ಇರೋದಿಲ್ಲ ಆವಾಗೆಲ್ಲ ನಾವು ರಾಗಿ ಗಂಜಿನ ಮಾಡ್ಕೊತಿರ್ತೀವಿ. ಇಷ್ಟೆಲ್ಲ ಕೆಲಸನ ಮಾಡ್ತಾ ಗ್ಯಾಪಲ್ಲಿ ಪೂಜೆ ಕೂಡ ರೆಡಿ ಮಾಡಿದ್ದೆ. ಸೊ ಫೈನಲಿ ಪೂಜೆಗೆ ರೆಡಿ ಮಾಡಿರೋದು ಈ ರೀತಿ ಇದೆ. ಸೊ ಸಿಂಪಲ್ಲಾಗಿ ಶುಕ್ರವಾರದ ಪೂಜೆನ ಮುಗಿಸ್ಕೊಂಡು ನೆಕ್ಸ್ಟು ಆಫೀಸ್ಗೆ ಹೊರಡಬೇಕಾಗಿತ್ತು. ಆಲ್ರೆಡಿ ತುಂಬ ಟೈಮ್ ಆಗೋಗಿದೆ. ನನಗೆ ಆಫೀಸ್ ಇರೋದು 8:30, ಬಟ್ ಆಲ್ರೆಡಿ 8:30 ಆಗೋಗಿದೆ. ಸೊ ಇವಾಗ ಸ್ವಲ್ಪ ರೆಡಿಯಾಗಿ ಆಫೀಸ್ಗೆ ಹೊರಡಬೇಕು ಬೇಗ ಬೇಗ.
ನನ್ನ ಮೇಕಪ್ ತುಂಬಾ ಸಿಂಪಲ್ ಇರುತ್ತೆ, ನಾನೇನೂ ಮೇಕಪ್ ಮಾಡಲ್ಲ. ಜಸ್ಟ್ ಐಸಿಂದ ವಾಶ್ ಮಾಡ್ಕೊಳ್ತೀನಿ, ಹಾಗೆಯೇ ಅಲೋವೆರಾ ಜೆಲ್ ಹಚ್ಕೊತೀನಿ ಅಷ್ಟೇ. ಸೊ ಇಷ್ಟನ್ನು ಕಂಪ್ಲೀಟ್ ಮಾಡಿಕೊಂಡು ಮಾಡಿಟ್ಟಿರೋವಂಥ ರಾಗಿ ಅಂಬಲಿನ ಕುಡ್ಕೊಂಡು ಫೈನಲಿ ಆಫೀಸ್ನ ರೀಚ್ ಆದೆ. ಸೊ ಇದಾಗಿತ್ತು ನನ್ನ ಮಾರ್ನಿಂಗ್ ರೊಟೀನ್ ವಿಡಿಯೋ. ಕರೆಸ್ಪಾಂಡೆನ್ಸ್ ರಿಲೇಟೆಡ್ ಏನಾದರೂ ತಿಳ್ಕೋಬೇಕು ಅಂತ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.